ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಸ್ಯಾರಿ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಏನು ಇವತ್ತು ಸ್ಪೆಷಲ್ ಅಂತ ಅಂದರೆ, ಪ್ರತಿ ಸತಿ ನನಗೆ ಬುಕ್ ಆಗಿರೋವಂಥ ಜ್ಯುವೆಲ್ರಿಗಳನ್ನೇ ನಿಮಗೆ ತೋರಿಸ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜ್ಯುವೆಲ್ರಿನ ನಾನು ರೆಡಿ ಸ್ಟಾಕ್ ನಿಮಗೆ ತೋರಿಸ್ತಾ ಇರೋದು. ಸೊ ಯಾವ್ದು ಇಷ್ಟ ಆಗುತ್ತೆ ಪಟ್ ಅಂತ ನೀವು ಆರ್ಡರ್ ಮಾಡ್ಕೊಳ್ಬೋದು. ಪ್ರತಿ ಸಲ ಕಸ್ಟಮರ್ ಆರ್ಡರ್ ಮಾಡಿರೋದು ನೋಡಿ ಇದಿದೆಯಾ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ತಾ ಇದ್ರಿ. ಬಟ್ ಈ ಸಲ ಹಾಗಲ್ಲ, ರೆಡಿ ಸ್ಟಾಕ್ ಇರೋದ್ರಿಂದ ನಿಮಗೆ ಇಲ್ಲಿ ತೋರಿಸೋದು ಎಲ್ಲವುದು ಕೂಡ ಇವಾಗ ಅವೈಲಬಲ್ ಇರೋ ಅಂಥದ್ದೇ ನಾನು ತೋರಿಸ್ತಾ ಇರೋದು. ನಿನ್ನೆ ಸ್ಟಾಕ್ ತಂದಿದ್ದು. ಸೊ ಒಂದಾಗೊಂದು ಎಲ್ಲ ಜ್ಯುವೆಲ್ರಿನೂ ತೋರಿಸ್ತೀನಿ. ಬೀಡ್ಸ್ ಜ್ಯುವೆಲ್ರಿ ಇದೆ, ಜುಮ್ಕಾ ಇದೆ, ಸ್ಟಡ್ ಇದೆ, ಕಾಸಿನ ಸರಗಳಿದ್ದಾವೆ, ಮತ್ತು ಲಾಂಗ್ ಹಾರಗಳಿದ್ದಾವೆ, ತುಂಬ ವೆರೈಟೀಸ್ ಇದೆ, ಚೋಕರ್ ಇದೆ, ಬ್ಯಾಂಗಲ್ಸ್ ಇದೆ. ಸೊ ಇದೆಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ತುಂಬ ಲೆಂತ್ ಏನಾದರೂ ಆದರೆ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಅಂತ ಪೋಸ್ಟ್ ಮಾಡ್ತೀನಿ. ನಾಳೆನೇ ಪೋಸ್ಟ್ ಮಾಡ್ತೀನಿ ನಾನು ಈ ವಿಡಿಯೋನ. ಸೊ ಪಾರ್ಟ್ 1 ನೋಡ್ದಿದ್ದವರು ಪಾರ್ಟ್ 2 ಪಾರ್ಟ್ 2 ನೋಡಿ, ಪಾರ್ಟ್ 1 ನೋಡದೇ ಇದ್ದವರು ಪಾರ್ಟ್ 1 ನೋಡಿ, ಆಮೇಲಿಂದ ಪಾರ್ಟ್ 2 ನೋಡಿ. ಸೊ ಪಾರ್ಟ್ 2 ಒಂದೇ ನಿಮಗೇನಾದರೂ ರೀಚ್ ಆದರೆ ಯೂಟ್ಯೂಬಲ್ಲಿ, ಪಾರ್ಟ್ 1ನ ಮತ್ತೆ ನೀವು ಹೋಗಿ ನೋಡಿ. ಸೊ ಎರಡೂ ಮಿಸ್ ಮಾಡ್ಕೊಳ್ಳದೆ ನೋಡಿ. ಸೊ ಸ್ಟಾರ್ಟ್ ಮಾಡೋಣ. ಬೀಡ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ಇಲ್ಲಿ ಬೀಡ್ಸ್ ಬಂದಿದೆ, ತೋರಿಸ್ತೀನಿ ನಾನು ಅದೇ ಥರದ್ದು. ಸೊ ನೋಡಿ, ಈ ಥರ ಬೀಡ್ಸ್ ಬರುತ್ತೆ. ಸಾರಿ, ಸಿಲ್ವರ್ದು ಬೀಡ್ಸು, ಮತ್ತು ಇಲ್ಲಿ ಪರ್ಲ್ ಬಂದಿದೆ. ಇದೆಲ್ಲ ಬ್ಲ್ಯಾಕ್ ಕಲರ್ ಸ್ಮಾಲ್ ಬೀಡ್ಸು. ಸೊ ಯಾವುದಕ್ಕೂ ನಾನು ಪ್ರೈಸ್ ಮೆನ್ಷನ್ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಸಿಲ್ವರ್ ಪ್ರೈಸ್ ದಿನವೂ ತುಂಬ ಜಾಸ್ತಿ ಆಗ್ತಾಯಿದೆ. ಇವಾಗ ನಾನು ಕಡಿಮೆ ಪ್ರೈಸ್ ಹೇಳಿ ಮತ್ತೆ ತಗೊಳ್ಬೇಕಾದ್ರೆ ಜಾಸ್ತಿ ಹೇಳಿದಾಗ ಅಲ್ಲಿ ಕಡಿಮೆ ಹೇಳಿದ್ರಲ್ಲ ಅಂತ ಸುಮ್ಮನೆ ನೀವು ಹೇಳೋದು, ಅದಕ್ಕೋಸ್ಕರ ಅಷ್ಟೇ. ಸೊ ಎಷ್ಟು ಅಂತ ಅಂದರೆ ಗೊತ್ತೇ ಆಗ್ತಾಯಿಲ್ಲ, ಇಷ್ಟೊಂದು ಜಾಸ್ತಿ ಆಗ್ತಾಯಿದೆಯಾ ಅಂತ ಫುಲ್ಲು ಇದಾಗ್ತಾಯಿದೆ. ಸ್ಟಾರ್ಟಿಂಗು 98 ಏನೋ ಇತ್ತು ನಾನು ಸಿಲ್ವರ್ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ. ಇವಾಗ ಡಬಲ್ಗಿಂತ ಜಾಸ್ತಿ ಆಗಿಬಿಟ್ಟಿದೆ. 200 ಚೇಂಜ್ ಹಂಗಾಗ್ತಾಯಿದೆ. ಈ ವೀಕ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂತಾಯಿದ್ರು. ಹಾಗಾಗಿ ನಾನು ಪ್ರೈಸ್ ಯಾವುದಕ್ಕೂ ಮೆನ್ಷನ್ ಮಾಡ್ತಾಯಿಲ್ಲ. ಸೊ ಜ್ಯುವೆಲ್ರಿ ನೋಡ್ಕೊಳ್ಳಿ. ಸೊ ಅದರಲ್ಲೇ ಬ್ಲ್ಯಾಕ್ ಕಲರ್ ಇದೆ ಮತ್ತು ಗ್ರೀನ್ ಕಲರ್ ಇದೆ. ಬೀಡ್ಸು ಸ್ವಲ್ಪ ಚೇಂಜ್ ಇದೆ ನೋಡಿ. ಇದನ್ನು ತೋರಿಸ್ತೀನಿ ನಾನು ಬಿಚ್ಚಿ. ಇದರಲ್ಲೂ ಕೂಡ ಅಷ್ಟೇ ಬೀಡ್ಸು ಒಂದೊಂದರಲ್ಲಿ ಒಂದೊಂದು ಥರ ಇದೆ ಡಿಫ್ರೆಂಟಾಗಿ. ಇದರಲ್ಲಿ ನೋಡಿ ಈ ಥರ ಇದೆ. ಮಧ್ಯದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಬೀಡ್ಸ್ ಬಂದಿದೆ. ಇದು ಮತ್ತು ಇದು ಆಲ್ಮೋಸ್ಟ್ ಸೇಮ್ ಇಲ್ಲ, ಎಲ್ಲದರಲ್ಲೂ ಬೇರೆ ಬೇರೆ ಥರ ಇದೆ. ನಿಮಗೆ ಯಾವ್ದು ಬೇಕು ಎಲ್ಲನೂ ನೋಡಿಕೊಂಡು ಸರಿಯಾಗಿ ಮಾರ್ಕ್ ಮಾಡಿ ನಮಗೆ ಕಳಿಸಿ ಸ್ಕ್ರೀನ್ಶಾಟ್ನ. ಸೊ ನಮಗೆ ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗಿ ನಿಮಗೆ ಯಾವುದೋ ಕಳಿಸಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಗ್ರೀನ್ ಕಲರ್ ಬಂದಿದೆ. ಗ್ರೀನ್ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರೀಸ್ಗೂ. ಸೊ ಈ ಥರ ಬರುತ್ತೆ. ಆ್ಯಕ್ಚುಲಿ ಈ ಬೀಡ್ಸು ಇದರಲ್ಲಿ ಸ್ಯಾರಿಲಿ ಅಷ್ಟು ಹೈಲೈಟ್ ಅನಿಸ್ತಾ ಇಲ್ಲ ನೋಡಿ. ಸೊ ನೆಕ್ಸ್ಟು ಚೋಕರ್ಗಳು ಬಂದಿದೆ. ಚೋಕರ್ಗಳು ತೋರಿಸ್ತೀನಿ. ಇದು ಆಲ್ರೆಡಿ ತುಂಬ ಸಲ ನಮ್ಮ ಹತ್ರ ಸೇಲಾಗಿ ತಂದು ತುಂಬ ಸ್ಟಾಕ್ ಔಟ್ ಆಗಿ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಪರ್ಲ್ ಒಂದಿದೆ. ಪರ್ಲಲ್ಲೇ ಗ್ರೀನ್ ಮತ್ತು ಪರ್ಲ್ ಹಾಕಿರೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ. ಮತ್ತು ರೂಬಿಯಲ್ಲಿ ಒಂದಿದೆ, ರೂಬಿ ಮತ್ತು ಪರ್ಲ್. ನೆಕ್ಸ್ಟು ಫುಲ್ ಗ್ರೀನ್ ಒಂದಿದೆ. ಇನ್ನೊಂದು ಫುಲ್ ರೂಬಿ ಒಂದಿದೆ. ಎಲ್ಲವುದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಸ್ವಲ್ಪ ದಪ್ಪ ಇದ್ದವರಿಗಂತೂ ಚೋಕರ್ಸು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ ಇದ್ದವರಿಗೆ ಮೂಳೆ ಬಿಟ್ಕೊಂಡಂಗೆ ಆಗುತ್ತಲ್ಲ, ದಪ್ಪಕ್ಕಿದ್ದವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಚೋಕರ್ಗಳು. ನಂಗೆ ಹಂಗೆ ಅನಿಸುತ್ತೆ. ಇನ್ನೊಂದು ಬೀಡ್ಸ್ ಚೈನ್ ನೋಡಿ, ಇದು ಕೂಡ ಚೆನ್ನಾಗಿದೆ.
ಸೊ ಇದು ವೈಟ್ ಕಲರ್ ಬೀಡ್ಸಿಗೆ ಗೋಲ್ಡ್ ಕಲರ್ ಬೀಡ್ಸ್ ಮಿಕ್ಸ್ ಮಾಡಿ ಹಾಕಿರೋದು. ಸೈಡಲ್ಲಿ ಆ ಕಡೆ ಈ ಕಡೆ ಸಿಲ್ವರ್ ಬೀಡ್ಸ್ ಹಾಕಿದ್ದೀವಿ ದೊಡ್ಡದು, ಮತ್ತು ಪರ್ಲು. ಕೆಳಗಡೆ ಗ್ರೀನ್ ಕಲರ್ ಬಂದಿದೆ. ಇದರಲ್ಲಿ ಗ್ರೀನ್ ಒಂದಿದೆ, ನಾನು ಹಾಕಿರೋ ಥರ ಬ್ಲ್ಯಾಕ್ ಒಂದಿದೆ. ಸೊ ಎರಡು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಇಷ್ಟ ಆದವರು ಬ್ಲ್ಯಾಕ್ ತೊಗೋಬೋದು. ಆ್ಯಕ್ಚುಲಿ ಈ ಸ್ಯಾರಿನ ಇದಕ್ಕೆಲ್ಲದಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡು ವೇರ್ ಮಾಡಿದೆ, ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಅಷ್ಟು. ನೋಡಿ ಬೀಡ್ಸು ಗ್ರೀನ್ ಕಲರಲ್ಲಿ ಈ ಥರ ಇದೆ, ಬ್ಲ್ಯಾಕ್ ಕಲರ್ದ್ರಲ್ಲಿ ಈ ಥರ ಇದೆ. ಸೊ ಮೇಲ್ಗಡೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಸೊ ಇನ್ನೊಂದು ಸ್ಟೋನ್ದು ಚೋಕರ್ ಇದೆ ನೋಡಿ, ಈ ಥರ ಸ್ಟೋನ್ಸು. ಇದು ಸ್ವಲ್ಪ ಪುಟಾಣಿ ಬರುತ್ತೆ, 3 ಲೇಯರು, ಅದೆಲ್ಲ 4 ಲೇಯರು. ಈ ಸ್ಟೋನ್ ನೋಡಿ ಹತ್ತಿರದಿಂದ ಪರ್ಲ್ ಮೇಲೆ ಈ ಥರ ಸ್ಟೋನ್ಸ್ ಹಾಕಿದ್ದಾರೆ. ಸೊ ಇದರಲ್ಲಿ ನೀವು ಸೆಟ್ ತಗೊಳ್ಬೋದು, ಸಿಂಗಲ್ಲು ತೊಗೋಬೋದು, ಸೆಟ್ ಕೂಡ ತೊಗೋಬೋದು. ಸೊ ಇದಕ್ಕೆ ಈ ಥರ ಸೆಟ್ ಬಂದಿದೆ ನೋಡಿ, ಪರ್ಲ್ ಮತ್ತು ಗ್ರೀನ್ ಕಲರ್ ಚಾಟಮ್ ಬೀಡ್ಸ್ ಹಾಕಿ ಮಾಡಿರೋದು ಇದು. ಇದೆರಡು ಸೆಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಣಿಸುತ್ತೆ. ಆ್ಯಕ್ಚುಲಿ ಬೆಳ್ಕಲ್ಲಿ ಈ ಸ್ಟೋನ್ಸ್ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇದರಲ್ಲೇ ತುಂಬ ಪ್ಯಾಟ್ರನ್ಸ್ ಇದೆ, ತೋರಿಸ್ತೀನಿ. ಇದು ನೋಡಿ, ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಇಷ್ಟಪಡಲ್ವಲ್ಲ ಅವರಿಗೆಲ್ಲ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಗ್ರೀನ್ ಕಲರ್ ಇದು. ಇದಕ್ಕೂ ಕೂಡ ಈ ಥರ ಸ್ಟೋನ್ ಹಾಕಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಕಲರ್ ಬಂದು ಪರ್ಲಿಗೆ ರೂಬಿ ಹಾಕಿರೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಸ್ಯಾರೀಸಿಗೆಲ್ಲ. ನೆಕ್ಸ್ಟ್ ಒನ್ ಪರ್ಲ್ ವಿತ್ ಗ್ರೀನ್ ಕಲರ್ ಚಾಟಮು. ಇದು ಕೂಡ ಅಷ್ಟೇ, ಎಲ್ಲ ಸ್ಯಾರೀಸ್ಗೂ ಈ ಥರ ಬೀಡ್ಸ್ ಹಾರ ಎಲ್ಲ ಸ್ಯಾರೀಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಚಾಟಮ್ ನೋಡಿ, ಚೆನ್ನಾಗಿದೆಲ್ಲ. ಸೊ ಇಷ್ಟು ಕಲರ್ಸ್ ಇದೆ. ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಒಂದೊಂದೇ ಪೀಸ್ ಇರೋದು. ಸೊ ಒಬ್ಬರು ಬುಕ್ ಮಾಡ್ಕೊಂಡಾದ್ಮೇಲೆ ನೀವು ಲೇಟಾಗಿ ಕಳಿಸಿದ್ರೆ ಅದು ಖಾಲಿ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಸ್ಟಾಕ್ ಸಿಗೋದು ಕಷ್ಟ ಇದೇ ಥರದ್ದು. ಇವಾಗ ಬೀಡ್ಸ್ದು ಬ್ಯಾಂಗಲ್ ತೋರಿಸ್ತಾ ಇದ್ದೀನಿ, ತುಂಬ ಟ್ರೆಂಡಿಂಗಲ್ಲಿದೆ. ಸೇಮ್ ಟು ಸೇಮ್ ಗೋಲ್ಡ್ ಅಂತಲೇ ಅನಿಸುತ್ತೆ. ಯಾರಾದರೂ ಗೋಲ್ಡ್ ಬ್ಯಾಂಗಲ್ ಜೊತೆ ಇದನ್ನು ಪೇರ್ ಮಾಡಿ ಹಾಕ್ಕೊಂಡ್ರೆ ಗೊತ್ತೇ ಆಗಲ್ಲ. ಸಿಂಗಲ್ಲಾಗೂ ಹಾಕ್ಕೊಳ್ಬೋದು, ಬಟ್ ಸಿಂಗಲ್ ಸಿಗಲ್ಲ, ಸೆಟ್ಟೇ ತೊಗೋಬೇಕು ನಮ್ಮ ಹತ್ರ. ಈ ಥರ ಸ್ಕ್ರೂ ಟೈಪ್ ಬರುತ್ತೆ. ಸೊ ಇದನ್ನು 210 ಅವರು ಬೇಕಾದರೆ ಹಾಕೋಬೋದು. ಸ್ಕ್ರೂ ಇರೋದ್ರಿಂದ ಓಪನ್ ಮಾಡಿ ಹಾಕೊಳ್ಳೋದಲ್ವ, ಆರಾಮಾಗಿ ಆಗುತ್ತೆ. ಸೊ ಇದರಲ್ಲಿ ಸೈಜ್ ಇದೆ, ಮತ್ತು ಬೀಡ್ಸು ಎಲ್ಲದರಲ್ಲೂ ಒಂದೊಂದು ಥರ ಇದೆ ನೋಡಿ. ಇದರಲ್ಲಿ ನೋಡಿ ಈ ಥರ ಇದೆ, ಇದು 280. ಇದರಲ್ಲಿ ನೋಡಿ ಇದು 280. ತುಂಬ ಜನ ಲಾಸ್ಟ್ ಟೈಮ್ 28 ಬೇಕು ಅಂತ ಕೇಳಿದರು, ಹಾಗಾಗಿ ಈ ಸಲ ಜಾಸ್ತಿ ಅದೇ ತರಿಸಿದ್ದೀನಿ. ಇದು 26, ಇದು 24ಗೂ ಆಗುತ್ತೆ. ಇದು ನೋಡಿ, ಇದು 26. ಇದರಲ್ಲಿ ಹವಳ ಮಿಕ್ಸ್ ಆಗಿದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಎಲ್ಲಿ ತೊಗೊಂಡ್ರಿ ಈ ಬಳೆ, ಎಷ್ಟು ಗ್ರಾಮ್ ಅಂತ ಕೇಳ್ತಾರೆ. ಇದ್ರದ್ದು ಇದು ಒಂದೇ ಪೀಸ್ ಇರೋದು ಹವಳದ್ದು. 26 ಇದು ಸೈಜು. 280ಗೂ ಆಗುತ್ತೆ. ಹುಕ್ ಇದು ಓಪನ್ ಮಾಡಿ ಹಾಕೊಳ್ಳೋದ್ರಿಂದ ಆರಾಮಾಗಿ ಹಾಕೋಬೋದು. ನೆಕ್ಸ್ಟ್ ಇನ್ನೊಂದು ಬ್ಯಾಂಗಲ್ ನಾನು ವೇರ್ ಮಾಡಿದ್ದೀನಿ ನೋಡಿ, ಕಾಸಿಂದು ಇದು ಬ್ಯಾಂಗಲ್ಲು. ಇದಕ್ಕೆ ಈ ಥರ ಹುಕ್ ಬರುತ್ತೆ. ಇಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ, ರೆಡ್ ಸ್ಟೋನ್ಸು. ಇದು ಫುಲ್ಲು
ಈ ಥರ ಕಾಸು ಕಾಸು. ಇದು ಕೂಡ ಅಷ್ಟೇ, ಸಿಂಗಲ್ ಕೊಡಲ್ಲ, ಪೇರೇನೆ ತೊಗೋಬೇಕು. ಸೊ ಇದು 2 ಸೆಟ್ ಬ್ಯಾಂಗಲ್ಸ್ ಇದೆ. ಇದರಲ್ಲಿ 2 ಸೈಜ್ ಇದೆ, 2 4 2 6 2 8 ಅಲ್ಲ 3 ಸೈಜ್ ಇದೆ. ಯಾರಿಗಾದರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ. ಸೈಜ್ ಹೇಳಿ, ಒಂದೊಂದು ಸೈಜು ಒಂದೊಂದು ಪ್ರೈಸು, ಮತ್ತು ಒಂದೊಂದು ಬ್ಯಾಂಗಲು ಒಂದೊಂದು ವೆಯ್ಟ್ ಇದೆ, ಹಾಗಾಗಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು. ಇವಾಗ ತುಂಬ ಜನ ಇಷ್ಟಪಡೋವಂಥ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಹೆಣ್ದಿರೋದು ಇದು ನೋಡಿ, ದಾರನೇ ಎಷ್ಟು ದಪ್ಪ ಇದೆ ಅಂತ. ಇಲ್ಲಿ ಈ ಥರ ಫ್ಲವರ್ ಥರ ಡಿಸೈನ್ ಇದೆ. ಸೊ ಲಾಸ್ಟು ಒಂದು 4-5 ಮಂತ್ಸ್ ಬ್ಯಾಕು ಈ ಥರದ್ದನ್ನು ಇಂಟ್ರಡ್ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಸೇಲ್ ಆಯಿತು. ಅದಾದಮೇಲೆ ಮತ್ತೆ ಸ್ಟಾಕೇ ಸಿಕ್ಕಿರಲಿಲ್ಲ. ತುಂಬ ಜನ ಕೇಳ್ತಾಯಿದ್ರಿ. ಈ ಥರದ್ದು ನಾನು ಒಂದು ಎತ್ತಿಟ್ಕೊಂಡಿದ್ದೀನಿ, ಕಾಟನ್ ಸ್ಯಾರೀಸಿಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಕೂಡ ಸ್ಟಾಕಲ್ಲಿದೆ. ಇದ್ರ ವೆಯ್ಟ್ ಬಂದು ಹತ್ತತ್ರ 13 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ಪ್ರೈಸ್ ಎಲ್ಲ ಇವತ್ತಿನ ಪ್ರೈಸು ಎಷ್ಟಿರುತ್ತೋ, ನಾಳೆ ಪ್ರೈಸ್ ಎಷ್ಟಿರುತ್ತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇಲ್ಲ ಅಷ್ಟೇ. ಇವಾಗ ಎಲ್ಲರ ಫೇವ್ರೆಟ್ ಇದಕ್ಕೆ ಹೋಗೋಣ, ಜುಮ್ಕಿಗಳು. ಚಿಕ್ಕದು ದೊಡ್ಡದು ಎಲ್ಲದಕ್ಕೂ ಇದೆ. ಸೊ ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ. ನಾನು ವೆಯ್ಟ್ ಚೆಕ್ ಮಾಡಿ ನಿಮಗೆ ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ ಎಷ್ಟಿದೆ ಅಂತ. ಇದು ಪುಟಾಣಿದು, ಅಂದರೆ ಮೀಡಿಯಮ್ ಸೈಜ್ ಇದು. ನಾನು ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ, ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದೂ ಬೇಕು ಅಂತ ನಾನು ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಹಾಕೊಂಡು ತೋರಿಸೋಣ ಅಂತ ಹಾಕ್ಕೊಂಡಿದ್ದೀನಿ. ಝೂಮ್ ಎಲ್ಲ ಮಾಡಿಬಿಟ್ಟು ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಸ್ಕ್ರೀನ್ಶಾಟ್ ತೊಗೊಂಡ್ರಿ ಅಲ್ವಾ, ಇದರದ್ದು ಇಷ್ಟು ಬರುತ್ತೆ ನೋಡಿ. ನೆಕ್ಸ್ಟ್ ಒನ್ನು ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ. ನೆಕ್ಸ್ಟ್ ಒನ್ನು ಇದು ಕೂಡ ನೋಡಿ, ಸೇಮ್ ಗೋಲ್ಡ್ ಥರನೇ ಇದೆ. ಗ್ರೀನ್ ವಿತ್ ರೂಬಿ ಬಂದಿದೆ. ಇದ್ದು ಸೇಮ್ ನನ್ನ ಹತ್ರ ಈ ಥರದ್ದು ಗೋಲ್ಡಲ್ಲಿದೆ. ನಾನು ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿದ್ದು, ಬಟ್ ಹಾಕೇ ಇಲ್ಲ ನಾನು ಸರಿಯಾಗಿ ಅದನ್ನ. ಸೊ ಅದನ್ನೆಲ್ಲ ನೋಡಿದ್ರೆ ಇದನ್ನೇ ತೊಗೊಳ್ಳೋದು ಬೆಸ್ಟು ಅನಿಸುತ್ತೆ. ಒಂದೊಂದು ಸತಿ ಒಂದೊಂದು ಥರದ್ದು ಹಾಕ್ಕೊಳ್ಬೋದು. ಹಾಗೂ ತೊಗೊಳಕ್ಕಾಗಲ್ಲ, ಈಗ ಸಿಲ್ವರು ತುಂಬ ಜಾಸ್ತಿ ರೇಟ್ ಆಗ್ತಾಯಿದೆ. ಇದು ಕೂಡ ಗ್ರೀನ್ ಕಲರ್ ಬೀಡ್ಸಲ್ಲಿ ಮಾಡಿರೋದು. ಗ್ರೀನ್ ಕಲರ್ ಬೀಡ್ಸ್ ಹ್ಯಾಂಗಿಂಗ್ಸ್ ನೋಡಿ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನ ಕಾಯ್ತಾಯಿದ್ರಿ ಈ ಥರ ವಿಡಿಯೋ ನೋಡಬೇಕಂತ ಅಂದ್ಬಿಟ್ಟು. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ, ಸ್ಟಡ್ದು ಜುಮ್ಕಿದು ಎಲ್ಲ ನಮಗೆ ರೆಡಿ ಸ್ಟಾಕ್ ಇರೋದೊಂದು ವಿಡಿಯೋ ಮಾಡಿ ಅಂತ. ಇದು ನೋಡಿ, ಪರ್ಲ್ದು ತುಂಬ ಚೆನ್ನಾಗಿದೆ, ಇದಂತೂ ಕ್ಯೂಟಾಗಿ. ನೆಕ್ಸ್ಟ್ ಒನ್ನು ನಾನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಈ ಥರ ನೀಟಾಗಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಯಾವ್ದು ಬೇಕೋ ಅದು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ಒನ್ನು ಗ್ರೀನು ಮತ್ತು ರೂಬಿ. ಪರ್ಲ್ದು ಇದು ಒಂದು ಸ್ವಲ್ಪ ಪುಟಾಣಿ ಜುಮ್ಕ. ಇದು ಕೂಡ ಪುಟಾಣಿ ಜುಮ್ಕ, ಮಕ್ಕಳಿಗೂ ಬೇಕಿದ್ರೆ ಹಾಕ್ಬೋದು ಇದನ್ನ. ಇದು ನೋಡಿ, ರಾಮ್ಲೀಲಾ ಇಯರಿಂಗ್ಸಿಗೆ ಕೆಳಗಡೆ ಜುಮ್ಕಿ ಥರ ಬಂದಿದೆ. ಇದು ಕೂಡ ರಾಮ್ಲೀಲಾ ಇಯರಿಂಗ್ಸಿಗೆ ಕೆಳಗಡೆ ಜುಮ್ಕಿ ಬಂದಿದೆ. ಇದರಲ್ಲಿ ರೂಬಿ ಹಾಕ್ಸಿದ್ದೀವಿ. ಪುಟಾಣಿ ಜುಮ್ಕಿ ಬಂದಿದೆ. ಮಕ್ಕಳಿಗೂ ವೇರ್ ಮಾಡ್ಬೋದು, ಇದನ್ನ ಮಕ್ಕಳಿಗೂ ಹಾಕ್ಬೋದು. ಇನ್ನೊಂದು ರಾಮ್ಲೀಲಾ ಇಯರಿಂಗ್ಸು.
ಎಲ್ಲದಕ್ಕೂ 92.5 ಸಿಲ್ವರ್ ಅಂತ ಹಾಲ್ ಮಾರ್ಕ್ ಇರುತ್ತೆ ಹಿಂದೆ. ಸ್ಟಡ್ಗಳು ತೋರಿಸ್ತೀನಿ ಇವಾಗ. ಸ್ಟಡ್ಗಳು ತುಂಬ ಬಂದಿದೆ. ಫಸ್ಟ್ ಒನ್, ನಿಮಗೇನಾದರೂ ಫೋಟೋಸ್ ಇದರಲ್ಲಿ ಗೊತ್ತಾಗ್ತಾ ಇಲ್ಲ, ಫೋಟೋಸ್ ಬೇಕು ಅಂತ ಅಂದರೆ ಮೆಸೇಜ್ ಮಾಡಿ. ಯಾವುದ್ಯಾವುದು ಸೇಲ್ ಆಗ್ದೇ ಹಾಗೆ ಇದೆ, ಅದನ್ನು ಕಳಿಸ್ಕೊಡ್ತೀವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟಾಗಿ. ಇದು ಪಿಕಾಕ್ ಸ್ಟಡ್. ಇದು ಪುಟಾಣಿದು ಸ್ಟಡ್ಡು. ಯಾರ ಹತ್ರನಾದರೂ ನಾಗರ ಇದ್ದರೆ ಅವರು ಅದಕ್ಕೆ ಈ ಥರ ಜ್ಯುವೆಲ್ರಿನ ಮ್ಯಾಚ್ ಮಾಡ್ಬೋದು. ಇಯರಿಂಗ್ಸ್ನ ಸ್ವಲ್ಪ ನಾಗರ ಥರ ಬರುತ್ತಷ್ಟೇ, ಕೆಳಗಡೆ ಮಾತ್ರ. ಲಕ್ಷ್ಮಿ ಇದೆ ಇದರಲ್ಲಿ. ಇದು ಒಂದು ಫ್ಲವರ್ ಡಿಸೈನು. ನೆಕ್ಸ್ಟ್ ಒನ್ನು ಈ ಥರ ಇದೆ. ಪಿಂಕ್ ಕಲರ್ ಸ್ಟೋನ್ಸ್ ಬಂದಿದೆ ಇದಕ್ಕೆ. ತುಂಬ ದೊಡ್ಡನೂ ಇಲ್ಲ, ತುಂಬ ಚಿಕ್ಕನೂ ಇಲ್ಲ, ಆ ಥರ ಇದೆ ಇದು. ಇದೊಂದು ಚಿಕ್ಕದು ಸ್ಟಡ್ಡು. ಇದೊಂದು ಸ್ಟಡ್ಡು. ಇನ್ನೊಂದು ಪಿಕಾಕ್ ಸ್ಟಡ್. ಸೊ ಇಷ್ಟು ಇದೆ ಸ್ಟಡ್ಗಳು ಮತ್ತು ಜುಮ್ಕಗಳು. ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಖಾಲಿಯಾಗಿರುತ್ತೆ. ಯಾಕಂದರೆ ನನ್ನ ಹತ್ರ ಜಾಸ್ತಿ ಸೇಲ್ ಆಗೋದು ಜ್ಯುವೆಲ್ರಿ ಅಂತ ಅಂದರೆ ಈ ಥರ ಜುಮ್ಕಿ ಮತ್ತು ಸ್ಟಡ್ಗಳು. ತುಂಬ ಜನ ಬೇಗ ತೊಗೊಬಿಡ್ತಾರೆ, ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ.